ಅಣ್ಣ ನಿಧಾನಕ್ಕೆ ಬಿಡೋಣ, ನಾನು ಇದ್ದೀನಿ. ಫಾರಿನರ್ಸ್ಗಳು ಮನುಷ್ಯನ್ಗೆ ಒಂದು ದಿನಕ್ಕೆ ಅಟ್ಲೀಸ್ಟ್ 6,000 ಆಲೋಚನೆಗಳು ಅಂದರೆ 6,000 ಥಾಟ್ಗಳು ಬರುತ್ತಂತೆ. ಅದರಲ್ಲಿ 70% 80% ಅಂದರೆ ಮುಕ್ಕಾಲು ಭಾಗ ಥಾಟ್ಗಳು ಬರೀ ನೆಗೆಟಿವ್ ಆಗೇ ಇರುತ್ತೆ. ಈ ಟ್ರೈನ್ ಟ್ರ್ಯಾಕಲ್ಲಿ ದಿನಕ್ಕೆ ಬರೋದು 6 ಟ್ರೈನು. ನಾವು ಈ ಹ್ಯಾನೋಲಿ ಒಂದು ಟ್ರೈನ್ ಮಾರ್ಕೆಟ್ ನೋಡ್ಬೋದ? ಅದು ಟ್ರೈನ್ ಸ್ಟ್ರೀಟ್ ಅಂತ ಸಿಕ್ಕಾಪಟ್ಟೆ ಫೇಮಸ್ಸು. ಅದೇ ಥರ ಈ ಥೈಲ್ಯಾಂಡಲ್ಲೂ ಒಂದು ಸ್ಟ್ರೀಟ್ ಐತೆ, ಆದರೆ ಇದು ಅಷ್ಟೊಂದೇನು ಫೇಮಸ್ ಅಲ್ಲ. ಆದರೂ ತುಂಬ ಟೂರಿಸ್ಟ್ಗಳು ಬರ್ತಾರೆ ಇಲ್ಲಿಗೆ ಟೂರ್ಗಳು ಮಾಡಿಕೊಂಡು. ಸಿಟಿಯಿಂದ ದೂರ ಇರೋದ್ರಿಂದ ಬರೋ ಸ್ವಲ್ಪ ಜನಗಳು ಟೂರ್ ಮಾಡ್ಕೊಂಡು ಬರ್ತಾರೆ. ಆದರೂ ಏನು ಕಮ್ಮಿ ಇಲ್ಲ ಇಲ್ಲಿಗೂ, ಸಿಕ್ಕಾಪಟ್ಟೆ ಜನ ಅವರೇ. ಅದು ಟ್ರೈನು ಸಿಕ್ಕಾಪಟ್ಟೆ ಹತ್ರ ಬಂದಾಗ ಹಾರ್ಟ್ ರೇಟು ಜಾಸ್ತಿ ಆಗುತ್ತೆ. ಅದೇನೋ ಒಂದು ಎಕ್ಸೈಟ್ಮೆಂಟ್ ಚೆನ್ನಾಗಿರ್ತದೆ. ಅದನ್ನ ಫೀಲ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಸಿಕ್ಕಾಪಟ್ಟೆ ಜನಗಳು ಬರ್ತಾರೆ. ಇಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಫುಲ್ಲು ತುಂಬ್ಕೊಬಿಟ್ಟವ್ರೆ. ಥೈಲ್ಯಾಂಡ್ಗೂ ವಿಯೆಟ್ನಾಮ್ಗೂ ಜಾಸ್ತಿ ಡಿಫ್ರೆನ್ಸ್ ಅಂತ ಅನ್ಸಲಿಲ್ಲ ನನಗೆ. ಇಲ್ಲೂ ಏನ್ ಬೇಕೆಲ್ಲ ತಿಂತಾರೆ, ಅಲ್ಲೂ ಏನ್ ಬೇಕು ಎಲ್ಲ ತಿಂತಾರೆ. ಆದ್ರೆ ಈ ಟ್ರೈನು ಹ್ಯಾನೋಯ್ ತರ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗೋದಿಲ್ಲ, ತುಂಬಾ ಅಂದ್ರೆ ತುಂಬಾ ಸ್ಲೋ ಆಗಿ ಹೋಗ್ತದೆ. ಯಾಕಂದ್ರೆ ಮಾರ್ಕೆಟ್ ಇದೆಲ್ಲ ಸುತ್ತಮುತ್ತ ಹಾರೋಗ್ಬಿಟ್ರೆ ಮಾರ್ಕೆಟ್ ಹೆಂಗಿದ್ದು ಹೆಂಗೆ ಬದಲಾಯ್ತು ಅಂತ. ಆಲ್ರೆಡಿ ಹತ್ರದಲ್ಲಿ ಆಯ್ತಾ ನೋಡಿ, ಇವ್ರು ಇನ್ನೂ ತೆಗೆದೇ ಇಲ್ಲ, ಅಷ್ಟು ಸ್ಲೋ ಆಗಿ ಬರುತ್ತೆ ಟ್ರೈನು. ನೋಡ್ತಾವ್ರೆ ಬಸ್. ತೆಗಿರಿ ತೆಗಿರಿ, ಬೇಗ ತೆಗಿರಿ, ಬೇಗ ತೆಗಿರಿ. ಎಷ್ಟು ಸ್ಲೋ ಆಗಿ ಬರ್ತೈತೆ ಗುರು, ಸಿಕ್ಕಾಪಟ್ಟೆ ಸ್ಲೋ ಆಗಿ ಬರ್ತೈತೆ. ಮಾತ್ರ ಕಡಿಗೆ ಹೋಗು ಅಂತ ಕಳಿಸಿದ್ರು. ಏನ್ ಗುರು, ಇಲ್ಲಿ ಬೇರೆ ಜಾಗ ಎಲ್ಲ ಹೆಂಗೆ ನಿಂತ್ಕೊಳ್ಳೋದಿಲ್ಲ. ಎಷ್ಟೊತ್ತಿಗೆ ಹೋಯ್ತದ ಅಂತ. ಹೋಯ್ತು ಹೋಯ್ತು ನೋಡಿ, 1 ನಿಮಿಷನೂ ಕಾಯೋದಿಲ್ಲ ಜನ ಹೋದ್ಮೇಲೆ. ಪೇಷನ್ಸೇ ಇಲ್ಲ. ಕತ್ಲೆ ಮಾಡಾಕಿದ್ರು. ಇನ್ನೂ ಟ್ರೈನಿಗೆ ಹೋಗೇ ಇಲ್ಲ ಮುಂದಕ್ಕೆ, ಆಲ್ರೆಡಿ ಕತ್ಲೆ ಮಾಡ್ಕೊತವ್ರೆ. ಬೈ ನಮ್ಮ ಭಾರತ ಥರ ಅಲ್ಲ ಇಲ್ಲಿ. ಏನು ಅಣ್ಣ ನಿಧಾನಕ್ಕೆ ಬಿಡೋಣ, ನಾನು ಇದ್ದೀನಿ. ಹಳ್ಳಿ ಸಿಕ್ಕಾಪಟ್ಟೆ ಚಿಕ್ಕದು ಹಳ್ಳಿ. ಫಾರಿನರ್ಸ್ಗಳು ಅವ್ರ ದೇಶಗಳಲ್ಲಿ ಇದನ್ನೆಲ್ಲ ನೋಡೋಕ್ಕಾಗೋದಿಲ್ಲ, ಯಾಕಂದರೆ ಟೆಕ್ನಾಲಜಿ ಸ್ವಲ್ಪ ಅಡ್ವಾನ್ಸ್ ಆಗಿರೋದ್ರಿಂದ. ಈ ಎಕ್ಸೈಟ್ಮೆಂಟ್ಗೆ ಅಂತಾನೆ ಇಲ್ಲಿಗೆ ಬರ್ತಾರೆ. ಇದೊಂದು ಸ್ಟ್ರೀಟಲ್ಲಿ ಏನು ಕಮ್ಮಿ ಜನ ಇಲ್ಲ ಬೈ, ಎಷ್ಟು ಜನ ಅಂತ ನೋಡ್ತೀರಾ? ನೋಡಿ, ಮಾರ್ಕೆಟಲ್ಲಿ ಎಲ್ಲ ಸಿಗ್ತದೆ. ಬಟ್ಟೆಗಳು ಮೀನಿಟ್ಟವ್ರೆ, ತರಕಾರಿಗಳು 150. ಏನು ಕಪ್ಪಿದು? 100 ಬಾತು. ಇಲ್ಲಿ ಎಲ್ಲ ನಾರ್ಮಲ್ ಪ್ರೈಸ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ, ಯಾಕೆಂದರೆ ಟ್ರೈನ್ ಮಾರ್ಕೆಟು ಟೂರಿಸ್ಟ್ಗಳು ಬಂದೇ ಬರ್ತಾರೆ ಅಂತ ಆಬ್ವಿಯಸ್ಲಿ ಜಾಸ್ತಿ ಮಾರ್ತಾರೆ. ಆದರೆ ಇಲ್ಲಿ ಟ್ರೈನು ದಿನಕ್ಕೆ 5ರಿಂದ 6 ಸಲ ಓಡಾಡುತ್ತೆ. ಒಂದೊಂದು ದಿನ ಒಂದೊಂದು ಶೆಡ್ಯೂಲ್ ಇರುತ್ತೆ, ಆದರೆ ಅಟ್ಲೀಸ್ಟ್ 4 ಟ್ರೈನ್ ಬಂದೇ ಬರುತ್ತಂತೆ. ಸೊ ಬೆಳಿಗ್ಗೆ 2, ಮಧ್ಯಾಹ್ನ 2, ಅದಕ್ಕೆ ಆ ಟೈಮ್ಗೆ ಎಲ್ಲ ಬಂದ್ಬಿಡ್ತಾರೆ ಇಲ್ಲಿಗೆ. ಅದಕ್ಕೆ ಸಕ್ಕ ಟ್ರಾಫಿಕ್ ಜಾಮ್ ಮಾಡಿಬಿಡ್ತಾರೆ ಇಲ್ಲಿ ಬಂದ್ಬಿಟ್ಟು. ಮಾರ್ಕೆಟು ಕ್ಲೋಸ್ ಆಗೋದು ಓಪನ್ ಆಗೋದನ್ನ ನೋಡೋಕ್ಕೆ ಅಂತ ಜನ ಜಾಸ್ತಿ ಬರ್ತಾರೆ ಅಷ್ಟೇ. ಇಲ್ಲಿ ಅಷ್ಟೊಂದೇನು ಎಕ್ಸೈಟ್ಮೆಂಟ್ ಫೀಲ್ ಆಗೋದಿಲ್ಲ. ತುಂಬ ಎಕ್ಸೈಟ್ ಫೀಲ್ ಆಗಬೇಕು ಅಂದರೆ ಸಿಕ್ಕಾಪಟ್ಟೆ ಜೋರಾಗಿ ಹೋಗ್ಬೇಕು ಟ್ರೈನು. ವಿಯೆಟ್ನಾಮಲ್ಲಿ ತಲೆನೇ ಕೆಡಿಸ್ಕೊಳ್ಳಲ್ಲ ಯಾರು ಇಲ್ವ ಅಂತ ಸುಮ್ಮನೆ ಬಿಡ್ತಾನೆ ಇರ್ತಾರೆ. ಆದರೆ ಇದರಲ್ಲಿ ತುಂಬ ಅಂದರೆ ತುಂಬ ನಿಧಾನಕ್ಕೆ ಬರುತ್ತೆ ಟ್ರೈನು. ಮುಂದೆ ಯಾರಾದರೂ ಇದ್ದಾರಾ ಇಲ್ವಾ ಅಂತ ನೋಡಿಕೊಂಡು. ಬಟ್ ಆದರೂ ಪರವಾಗಿಲ್ಲ, ಎಲ್ಲರೂ ಒಂದೇ ಟೈಮಿಗೆ ಬರ್ತಾರೆ. ಇಲ್ಲಿಗೆ ಬರೋಕ್ಕೆ ಸ್ವಲ್ಪ ಹಿಂಸೆ, ಆದರೂ ಎಲ್ಲರೂ ಟೂರಲ್ಲಿ ಬರೋದ್ರಿಂದ ಟೂರ್ ಗೈಡ್ಗಳು ಗೊತ್ತಿರುತ್ತೆ ಎಕ್ಸಾಕ್ಟಾಗಿ ಒಂದೇ ಟೈಮಿಗೆ ಕರ್ಕೊಬರ್ಬೇಕು ಅಂತ. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಆಗಿಬಿಡುತ್ತೆ. ಅದಕ್ಕೆ ಅವ್ರು ನಿಧಾನಕ್ಕೆ ಬರಲೇಬೇಕು, ಯಾಕೆಂದರೆ ತುಂಬ ಕ್ಲೋಸ್ ಆಗಿದೆ ಮಾರ್ಕೆಟು. ಇದು ಥೈಲ್ಯಾಂಡಲ್ಲಿ ಯಾವುದೋ ಒಂದು ವಿಷಯ ಫ್ರೀಯಾಗಿ ಸಿಗ್ತಿದೆ ಅಂದರೆ ಅದು ಒಂದೇ ಏನೋ ನಾನು ನೋಡ್ದಂಗೆ.
ವಾಟರ್ ಫಾಲ್ಗೆ ಹೋಗಬೇಕು, ನೋಡಬೇಕು, ಬರಬೇಕು. ಕೆಲವು ಕಡೆ ಬಂಗಿ ಜಂಪ್ ಮಾಡೋರು ಮಾಡ್ತಾರೆ, ಒಳ್ಳೊಳ್ಳೆ ಫೋಟೋ ತಗೊಂಡು ಸೆಲ್ಫಿ ತಗೊಂಡು ಆದರೆ ಈ ವಾಟರ್ ಫಾಲು ಸ್ವಲ್ಪ ಡಿಫ್ರೆಂಟ್. ವಾಟರ್ ಫಾಲ್ದು ಸ್ಪೆಷಾಲಿಟಿ ಏನು ಅಂದರೆ ಈ ವಾಟರ್ ಫಾಲ್ನ ನಾವು ಹತ್ಬೋದು. ಕರೆಕ್ಟಾಗಿ ಕಾಲಿಟ್ರೆ ಏನು ಸ್ಲಿಪ್ ಆಗೋದಿಲ್ಲ. ಇಲ್ಲ ಅಂದರೆ ಇರೋ ಜಾಗಕ್ಕೆ ಬಿಟ್ಟು ಬೇರೆ ಕಡೆ ಇಟ್ಟರೆ ಆಗ್ಬೋದು. ಇಲ್ಲಿಂದ ಚೆನ್ನಾಗಿದೆ. ಅಲ್ಲಿಂದ ಒಂದು ಕೆಲವು ಕಡೆ ದಾರ ಬಿಟ್ಟವ್ರೆ, ಹಗ್ಗಗಳಿಟ್ಟವ್ರೆ ಹತ್ತಕ್ಕೆ ಈಸಿ ಆಗಲಿ ಅಂತ. ಇದೊಂದು ವಾಟರ್ ಫಾಲು, ಯಾಕಡೆ ಬೇಕು ಆ ಕಡೆ ಎಲ್ಲ ಬರ್ತಾನೆ ಇರ್ತದೆ ನೀರು. ವಾಟರ್ ಫಾಲ ನನಗೆ ತಾನೇ ಇಲ್ಲೇ ಬಾ ಅಂತ ಹೇಳೋಕ್ಕಾಗುತ್ತಾ? ಇದು ಆ್ಯಕ್ಚುಲಿ ಇಲ್ಲಿ ನೋಡಿ, ಇದು ಫಾರ್ಮ್ ಆಯ್ತಾ ಇದೆ ಲೈಮ್ ಸ್ಟೋನ್ ಆಗಿ. ಇದೇ ಒಂಥರ ಕಲ್ಲು ಮೇಲೆ ಲೈಮ್ ಬರ್ತಾ ಇರೋದು ಅನಿಸ್ತದೆ. ಕಲ್ಲು ಮೇಲೆ ಏನೋ ಒಂದು ಕೋಟ್ ಆದಂಗೆ ಐತೆ. ಇಲ್ಲೆಲ್ಲ ಜಾರುತ್ತೆ, ಆಬ್ವಿಯಸ್ಲಿ ಇಟ್ಟರೆ ನೋಡ್ಕೊಂಡು ಇಡಬೇಕು. ಎಲ್ಲಿ ಫುಲ್ ಹಿಂಗೆ ವೈಟ್ ಆಗೈತೋ ಈ ಜಾಗದಲ್ಲಿ ಜಾರಲ್ಲ. ಇದು ನೋಡ್ಬೋದು ನೀವು, ಏನೋ ಕಟ್ಕಡಿ ಥರ ಕಲ್ಲು ಮೇಲೆ ಏನೋ ಬೆಳೀತಾ ಇದೆ. ಏನು ಸಿಕ್ಕಾಬಟ್ಟೆ ಫಾರಿನರ್ಗಳು ಬರ್ತಾರೆ, ಮೇಲೂ ತುಂಬ ಜನ ಅವರೇ. ಏನು ಒಂದೇ ಕಡೆ ಹತ್ಬೇಕಂತಿಲ್ಲ, ಎಲ್ಲಿ ಬೇಕಾದರೂ ಹತ್ಬೋದು. ನೋ ಇಶ್ಯೂ. ಅಲ್ಲಿ ದಾರ ಕೊಟ್ಟವ್ರೆ ಬಿದ್ದು ಬಿಟ್ರೆ ಅಂತ. ಈ ಬಿಳಿ ಜಿಲ್ಲೆಗಳಿಗೆಲ್ಲ ಇನ್ನೇನಿರುತ್ತೆ ಹೇಳಿ? ಅವ್ರ ಫ್ರೆಂಡ್ಸೇ ಇಲ್ಲ, ಅವ್ರಿಗೆ ಕೆಲಸ ಮಾಡೋ ಗೊತ್ತಿಲ್ಲ, ಇನ್ನು ಫ್ರೆಂಡ್ಸಲ್ಲಿ ಇರುತ್ತೆ. ಜಾಗ ಈ ದೇಶದಲ್ಲಿ ಟೂರಿಸ್ಟ್ ಹಾಟ್ಸ್ಪಾಟ್ ಇದ್ದಂಗೆ ಸಿಕ್ಕಾಬಟ್ಟೆ ಟೂರಿಸ್ಟ್ಗಳು ಬರ್ತಾರೆ. ಯಾಕೆಂದ್ರೆ ಏನೋ ಒಂಥರ ಚೆನ್ನಾಗಿದೆಯಲ್ಲ. ಬೇಗ ಬರಬೇಕು, ಬೇಗ ಬರಬೇಕು, ಇಲ್ಲ ಸಂಜೆ ಲೇಟಾಗಿ ಬರಬೇಕು. ಇಷ್ಟೊತ್ತು ಬಂತು ಅಂದರೆ ಎಲ್ಲಿ ನೋಡಿದ್ರು ಟೂರಿಸ್ಟ್ಗಳೇ ಇರ್ತಾರೆ. ನೋ ಬ್ರೋ, ಯು ನೋ ನೀಡ್ ರೋಪ್, ಯು ಕ್ಯಾನ್ ಜಸ್ಟ್ ಕ್ಲೈಂಬ್. ಏನೋ ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ ವಾಟರ್ ಫಾಲ್ನ ಹತ್ತೋದು ಇಳಿಯೋದು ವಾಟರ್ ಫಾಲ್ ಅಲ್ವಾ, ಏನೋ ಒಂಥರ ಚೆನ್ನಾಗಿರುತ್ತೆ. ನೇಚರ್ ಬ್ಯೂಟಿ ಅದು. ಮುಗಿದ ಇದು ಆ್ಯಕ್ಚುಲಿ ಹತ್ತಕ್ಕೇನು ರೋಪ್ ಬೇಕಾಗಿಲ್ಲ, ಕಾಲಲ್ಲಿ ಸ್ಟ್ರೆಂತ್ ಇರಬೇಕಷ್ಟೇ. ಇಂಡಿಯನ್ಸ್ಗೆಲ್ಲ ಏನು ತೊಂದರೆ ಇಲ್ಲ, ಹತ್ಬೋದು ಈಸಿಯಾಗಿ. ನೋಡಿ ಅಭ್ಯಾಸ ಇರೋ ಮನುಷ್ಯ ಹೆಂಗೆ ಓಡ್ತಾವ್ರೆ ಅಂತ. ಅದೇ ವೆಸ್ಟರ್ನ್ ಕಂಟ್ರಿ ಪೀಪಲ್ಗಳಿಗೆಲ್ಲ ರೋಪ್ ಬೇಕು ಇಳಿಯೋಕ್ಕೆ. ನೋಡಿ ಇಲ್ಲಿ ತುಂಬ ಜನ ಬರೋದು ಇದೇ ರೀಸನ್ಗೆ. ಅವ್ರು ಫೋಟೋ ತೆಗೆಸ್ಕೊತಾರೆ, ಕೆಲವರು ಸೆಲ್ಫಿ ತಗೋತಾರೆ. ಒಂದು ಆ್ಯಕ್ಚುಯಲ್ ವಿಷಯ ಏನು ಗೊತ್ತಾ, ವರ್ಷಕ್ಕೆ ಹಾವು ಕಚ್ಚಿ ಮನುಷ್ಯ ಸಾಯೋದಕ್ಕಿಂತ ಜಾಸ್ತಿ ಸೆಲ್ಫಿ ತೊಗೊಳಕ್ಕೆ ಹೋಗಿ ಸಾಯ್ತಾರೆ. ಆದಷ್ಟು ಕೇರ್ಫುಲ್ಲಾಗಿರಿ ಸೆಲ್ಫಿ ತೊಗೋಬೇಕಾದ್ರೆ, ರೀಲ್ಸ್ಗಳು ಮಾಡಬೇಕಾದ್ರೆ. ಇಂತಿಂಥ ಜಾಗಗಳಲ್ಲಿ ಓಕೆ ಸೇಫ್ಟಿ ಅಂತ ಹೇಳಿರ್ತಾರೆ. ಏನೂ ಗೊತ್ತಿಲ್ಲದೆ ಯಾವುದ್ಯಾವುದೋ ಜಾಗಗಳಿಗೆ ಹೋಗಿ ಏನೇನೋ ಮಾಡೋಕ್ಕೆ ಹೋಗಿ ಲೈಫ್ನೇ ಕಳ್ಕೊಳ್ಳೋದು ಬೇಡ. ಕೇರ್ಫುಲ್ಲಾಗಿರಿ. ಸೊ ಹತ್ತೋಣ ವಾಟರ್ ಫಾಲ. ಯಾವ ರೋಪ್ ಬೇಕಾಗಿಲ್ಲ. ನಾರ್ಮಲ್ ಆಗಿರೋ ಜಾಗದಲ್ಲಿ ಇಷ್ಟು ಫ್ರೀಯಾಗಿ ನಡೆಯೋಕ್ಕಾಗೋದಿಲ್ಲ. ಅಷ್ಟು ಗ್ರಿಪ್ ಐತೆ ಈ ಜಾಗದಲ್ಲಿ. ನೋಡಿ ಈ ಥರ ಜಾಗದಲ್ಲಿ ಆರಾಮಾಗಿ ಇಡ್ಬೋದು. ಕಾಲನ್ನ ಕಚ್ಕೊಂಡಂಗೆ ಆಯ್ತದೆ, ಅಷ್ಟು ಸ್ಟಿಕ್ಕಿ ಆಗಿದೆ. ಸೇಫು ಹೌದು, ಆ್ಯಕ್ಚುಲಾಗಿ ಹತ್ತಿ ಇಳಿಯೋಕೆ ಏನು ಪ್ರಾಬ್ಲಮ್ ಇಲ್ಲ, ಅಷ್ಟೇ ಚೆನ್ನಾಗೈತೆ. ನಾವಿಲ್ಲಿ ಸ್ವಲ್ಪ ಓವರ್ ಸ್ಮಾರ್ಟ್ ಆಗಿರೋಕೆ ಹೋದರೆ ಈ ವಾಟರ್ ಫಾಲಲ್ಲಿ ಎಷ್ಟೋ ಜನ ಬರೀ ಆಕ್ಸಿಡೆಂಟ್ ಅಲ್ಲ, ಎಷ್ಟೋ ಜನ ಅವ್ರ ಲೈಫು ಕಳ್ಕೊಂಡವ್ರೆ. ಎಲ್ಲ ಬರೋಂಗಿಲ್ಲ, ಸೇಫ್ಟಿ ಹೇಳ್ತಾರೆ. ಸೊ ನಾವು ಹೋಯ್ತೀವಿ ಅಂದರೆ ಅವ್ರು ಏನು ಮಾಡೋಕ್ಕಾಗಲ್ಲ. ಆಯ್ತು, ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತಿದ್ವಿ. ಆದರೆ ನಮ್ಮ ಗೈಡು ಒಂದು ಸೀಕ್ರೆಟ್ ವಿಷಯ ಹೇಳಿದ್ರು. ಇಲ್ಲೊಂದು ಸಪ್ರೇಟ್ ಜಾಗ ಐತೆ, ಚೆನ್ನಾಗೈತೆ. ಅದನ್ನ ಆ್ಯಕ್ಚುಲಿ ಪರ್ಮಿಟ್ ಇಲ್ವಂತೆ ಬೇರೆಯವ್ರು ಹೋಗೋಕ್ಕೆ. ತೋರಿಸ್ತೀನಿ ಬಾ ಅಂತ. ಏನೋ ವಾಟರ್ ಸ್ವಿಮ್ಮಿಂಗ್ ಪೂಲ್ ಥರ ಇದೆ ಅಂತ. ನೋಡೋಣ ಏನದು ಸರಿ. ಸಿಕ್ಕಾಬಟ್ಟೆ ಫ್ರೆಂಡ್ಲಿ ಬೈ ಈ ಜನಗಳು. ಥೈಲ್ಯಾಂಡ್ ಪೀಪಲ್ ಆರ್ ನೈಸ್. ಈ ಕಾಡಲ್ಲಿ ಹೋಗ್ಬೇಕಾ ಅದು ನೋಡಕ್ಕೆ, ಹಿಡನ್ ಜಮ್ ನೋಡಕ್ಕೆ. ಈ ಕಾಡ್ ಮಧ್ಯದಲ್ಲಿ ಕರ್ಕೊಯ್ತಾರ ನಮ್ಮನ್ನ. ಎಷ್ಟು ಅಂತ ನಡೆಯೋದು ಗುರು, ಕಾಲ್ ನೋವು ಬಂದೋಯ್ತು. ಹಿಡನ್ ಜಮ್ ತೋರಿಸ್ತೀನಿ ಅಂತ ಯಾವ್ದಾದ್ರು ಬೇರೆ ಊರು ಕರ್ಕೊಂಡು ಕಿಡ್ನಿ ಕಿಡ್ನಾಪ್ ಮಾಡಕ್ ಮಾಡ್ತಾರ. ಅದು ಕಾಡು ಮಾತ್ರ ಸಖತ್ತಾಗೈತೆ. ಫುಲ್ಲು ಫ್ರೆಶ್ ಏರು. ಈ ಥರ ಜಾಗದಲ್ಲಿ ಎಲ್ಲಾದ್ರೂ ಮಧ್ಯದಲ್ಲಿ ಒಂದು ಕಡೆ ಕುತ್ಕೊಂಡು 20 ನಿಮಿಷ ಡೀಪ್ ಬ್ರೀತ್ ಮಾಡಿಬಿಟ್ರೆ ಸಾಕು, ಇಡೀ ದಿನ ರಿಫ್ರೆಶ್ಮೆಂಟು. ಹಿಡನ್ ಜಮ್, ದಿಸ್ ಇಸ್ ದ ಹಿಡನ್ ಜಮ್. ಖಾಲಿ ಕೊಳ ಇಸ್ ಹಿಡನ್ ಜಮ್. ಕುರಿ ಮಾಡ್ತಾರ ನಮ್ಮನ್ನ, ಕುರಿ. ಹಿಡನ್ ಜಮ್ ತೋರಿಸ್ತೀನಿ ಅಂತ ಕರ್ಕೊಬಂದ್ರು. ಒಂದು ಹಳ್ಳ ತೋರಿಸ್ತಾವ್ರೆ. ಆ್ಯಕ್ಚುಲಿ ಥೈಲ್ಯಾಂಡಲ್ಲಿ ಸಿಕ್ಕಾಬಟ್ಟೆ ಹೀಟ್ ಅಲ್ವಾ, ಅಂದರೆ ಸಿಕ್ಕಾಬಟ್ಟೆ ಸೆಕೆ ಇರುತ್ತೆ ಇಲ್ಲಿ. ಸೊ ಬಂದವ್ರಿಗೆ ಕೂಲ್ ಆಗೋಕ್ಕೆ ಜಾಗ ಎಲ್ಲೂ ಇರೋಲ್ಲ. ಆ ಸ್ಟಿಕ್ಕಿ ವಾಟರ್ ಫಾಲಲ್ಲಿ ಏನು ಜಾಸ್ತಿ ನೀರು ಬರಲ್ಲ, ಬಂದಂಗೆ ಹರಿದೋಗ್ಬಿಡುತ್ತೆ. ಅಲ್ಲಿ ಏನು ಹತ್ತೋದು ಇಳಿಯೋದು ಅಷ್ಟೇ. ಕೆಲವ್ರಿಗೆ, ನಮಗಲ್ಲ ಇಂಡಿಯನ್ಸಿಗೆ ತೊಂದರೆ ಇಲ್ಲ, ಆದರೆ ಬೇರೆ ದೇಶದಿಂದ ಬರ್ತಾರಲ್ಲ, ಈ ಸ್ವೀಡನ್ನು, ಸ್ಪೇನು, ಅವರಿಗೆಲ್ಲ ಸೆಕೆ ತಡೆಯೋಕ್ಕೆ ಆಗಲ್ಲ. ಸೊ ಆ ರೀಸನ್ಗೋಸ್ಕರ ಅವರು ಸ್ವಿಮ್ ಮಾಡೋಕ್ಕೆ ಅಂತ ಇರೋ ಜಾಗ. ಬಟ್ ಅದು ಯಾರಿಗೂ ಗೊತ್ತಿಲ್ವಂತೆ, ಕೆಲವು ಗೈಡ್ಗಳು ಗೊತ್ತು. ಏನು ಅರ್ಧ ಕಿಲೋಮೀಟ್ರ್ ಬರಬೇಕು, ಕಾಡು ಮಧ್ಯದಲ್ಲಿ ಐತೆ. ಕರ್ಕೊಬಂದರು.
ಇವರಂತರ ಇನ್ನೋಸೆಂಟ್ ಜನಗಳು. ಹೌ ಡು ಯು ಫೀಲ್ ದಿಸ್ ಇಸ್ ವಾರ್ಮ್? ವಾರಂ ಹೈ ಮಾಸ್ ವೆರಿ ನಾರ್ಮಲ್. ಅವ್ರ ದೇಶಗಳಲ್ಲೆಲ್ಲ ಅವ್ರಿಗೆ ಎಲ್ಲೂ ಕೋಲ್ಡ್ ನೋಡಿ 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 ಇದು ಹೀಟ್ ಆಗೈತೆ ಅಂತ. ಫ್ರಮ್ ನೆದರ್ಲ್ಯಾಂಡ್ಸ್ ದಿಸ್ ಇಸ್ ವೆರಿ ವಾರ್ಮ್. ಇದು ವೆರಿ ತಣ್ಣ ಕಂಡಿಯಾಗಿ ಕೂತೈತಿ. ಇದು ಥಂಡಿ ಅಂದ್ರೆ ಥಂಡಿಯಾಗಿ ಕೂತೈತಿ, ಇದು ವಾರ್ಮ್ ಆಗಿದೆ ಅಂತೆ.